ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಶುರುವಾಯಿತು ಅಗ್ನಿ ಪರೀಕ್ಷೆ. ಇವತ್ತು ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಸಲುವಾಗಿ ಎರಡು ಕಡೆ ವಾದ ಆಲಿಸಲಿರೋ ಕೋರ್ಟ್. ಕೊಲೆಗೆ ಸಂಬಂಧ ಶೀಘ್ರ ಟ್ರಯಲ್ ಆರಂಭಿಸೋಕೆ ದಿನಾಂಕ ಕೂಡ ನಿಗದಿ. CCH 57ನ ಕೋರ್ಟ್ನಲ್ಲಿ ನಡೆಯಲಿರುವಂತಹ ವಿಚಾರಣೆ ಇದು. ಸೊ ಇವತ್ತು ಏನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಇದೀಗ ಅಗ್ನಿ ಪರೀಕ್ಷೆ ಶುರುವಾಗ್ತಾ ಇದೆ, ಸಮೀಪಕ್ಕೆ ಬರ್ತಾ ಇದೆ. ಸೊ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಅನ್ನ ಮಾಡಲಾಗತ್ತೆ. ಚಾರ್ಜ್ ಫ್ರೇಮ್ ಸಲುವಾಗಿ ಎರಡೂ ಕಡೆ ವಾದವನ್ನ ಆಲಿಸಲಿದೆ ಕೋರ್ಟ್. ಅಂದ್ರೆ ಕೊಲೆ ಕೇಸ್ನ ಸಂಬಂಧ ಶೀಘ್ರದಲ್ಲೇ ಟ್ರಯಲ್ ಅನ್ನ ಆರಂಭಿಸೋದಕ್ಕೆ ದಿನಾಂಕವನ್ನ ನಿಗದಿ ಮಾಡಲಾಗತ್ತೆ. ಸೊ ಈ ಕೇಸ್ಗೆ ಸಂಬಂಧಪಟ್ಟಂತೆಯೇ ಏನು ಆಗುತ್ತೆ ಅನ್ನೋದು ಸಹಜವಾಗಿರುವಂಥ ಪ್ರಶ್ನೆ. 1 ವರ್ಷ ಕಳೆದು ಹೋಗಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂಥ ಡೆವಲಪ್ಮೆಂಟ್ ಆಗಿದ್ದು ಕೂಡ ಇದೆ, ಒಂದಷ್ಟು ಹೈಡ್ರಾಮಾಗಳಾಗಿದ್ದು ಕೂಡ ಇದೆ. ಸೊ ಹೀಗಿರಬೇಕಾದ್ರೆ ಈ ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯ ಅನ್ನೋದು ಇನ್ನೂ ಆಗಿಲ್ಲ. ಸೊ ಹಾಗಾಗಿ ಕಾನೂನಾತ್ಮಕವಾಗಿ ಏನೆಲ್ಲ ಹೋರಾಟಗಳಾಗ್ತಾ ಇದೆ, ಯಾವೆಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ, ಒಂದು ಅಂತ್ಯ ಅನ್ನೋದು ಯಾವಾಗ ಆಗುತ್ತೆ ಅನ್ನೋದ್ರ ಜೊತೆಗೆ ಕಾನೂನು ಪ್ರಕ್ರಿಯೆಗಳು ಸಹಜವಾಗಿ ಸಾಕಷ್ಟು ಇರುತ್ತೆ. ಅದರ ಒಂದೊಂದೇ ಹಂತವನ್ನು ಇದೀಗ ಮುಗಿಸಲಾಗ್ತಾ ಇದೆ. CCH 57ನೇ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಇಲ್ಲಿ ಎರಡೂ ಕಡೆಯ ವಾದವನ್ನು ಆಲಿಸಲಾಗತ್ತೆ. ಎರಡೂ ಕಡೆಯ ವಾದ ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಮತ್ತು ಟ್ರಯಲ್ಗೆ ದಿನಾಂಕವನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಸೊ ಆ ಟ್ರಯಲ್ನ ದಿನಾಂಕ ಹತ್ತಿರ ಆಗ್ತಾ ಇದ್ದ ಹಾಗೇನೆ ಒಂದು ಟೆನ್ಷನ್ ಅನ್ನೋದು ಸಹಜವಾಗಿ ಇದ್ದೇ ಇರುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಫ್ರೇಮ್ ಹಿನ್ನೆಲೆ ಇವತ್ತು ಕೋರ್ಟ್ಗೆ ಹಾಜರಾಗಲಿದ್ದಾರೆ ಎಲ್ಲ ಆರೋಪಿಗಳು. ಸದ್ಯ ನ್ಯಾಯಾಲಯಕ್ಕೆ ಆಗಮಿಸಿದ ನಟ ದರ್ಶನ್, ಪವಿತ್ರ ಗೌಡ, ಕಳೆದ ವಿಚಾರಣೆ ವೇಳೆ ಗೈರಾಗಿದ್ದ ಕೆಲವು ಆರೋಪಿಗಳು ಇವತ್ತಿನಿಂದ ಚಾರ್ಜ್ ಫ್ರೇಮ್ ಹಿನ್ನೆಲೆಯಲ್ಲಿ ಎಲ್ಲರೂ ಹಾಜರಾಗಬಹುದಾದ ಸಾಧ್ಯತೆ ಇದೆ. ಎಲ್ಲರೂ ಹಾಜರಾಗಲೇಬೇಕು. ಯಾಕಂದರೆ ಕಳೆದ ಬಾರಿ ಕೆಲವರು ಹಾಜರಾಗದೇ ಇದ್ದಂಥ ಸಂದರ್ಭದಲ್ಲಿ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿತ್ತು. ಈ ಥರ ಕೋರ್ಟ್ಗೆ ಹಾಜರಾಗದೇ ಇದ್ದರೆ ಏನು ಅರ್ಥ, ಇದು ಯಾವ ಥರದ್ದು ಮೆಸೇಜ್ ಪಾಸ್ ಆಗುತ್ತೆ, ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀವಿ, ಎಲ್ಲರೂ ಕೋರ್ಟ್ಗೆ ಹಾಜರಾಗಲೇಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿತ್ತು. ಆ ಕಾರಣಕ್ಕಾಗಿ ಇವತ್ತು ಅಷ್ಟೂ ಆರೋಪಿಗಳು ಏನಿದ್ರು ಆ ಎಲ್ಲ ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬಹುದಾದ ಸಾಧ್ಯತೆಗಳು ಇದೆ. ಸದ್ಯಕ್ಕೆ ಈಗಾಗಲೇ ನ್ಯಾಯಾಲಯಕ್ಕೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಳೆದ ವಿಚಾರಣೆ ವೇಳೆ ಕೆಲವರು ಗೈರಾಗಿದ್ರು, ಅಂಥವರಿಗೆ ಛೀಮಾರಿ ಹಾಕಲಾಗಿದೆ. ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಕೋರ್ಟು. ಈ ಥರ ಯಾರ್ಯಾರು ಗೈರಾಗ್ತಾರೋ ಅವ್ರ ವಿರುದ್ಧ ನೆಕ್ಸ್ಟ್ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗತ್ತೆ ಅಂತ. ಹಾಗಾಗಿ ಇವತ್ತು ಆಲ್ಮೋಸ್ಟ್ ಎಲ್ಲ ಆರೋಪಿಗಳು ಹಾಜರಾಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇಂದಿನಿಂದ ಚಾರ್ಜ್ ಫ್ರೇಮ್ ಹಿನ್ನೆಲೆಯಲ್ಲಿ ಎಲ್ಲರೂ ಹಾಜರಾಗಲೇಬೇಕಾದಂಥ ಅನಿವಾರ್ಯತೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಹಾಜರಾಗ್ಬೋದು. ಸದ್ಯಕ್ಕೆ ನಟ ದರ್ಶನ್ ಆಗಮಿಸಿರುವುದನ್ನು ನೀವು ನೋಡ್ತಾ ಇರ್ಬೋದು. ಹಾಗೆಯೇ ಪವಿತ್ರ ಗೌಡ ಕೂಡ ಇಬ್ಬರೂ ಕೋರ್ಟ್ಗೆ ಹಾಜರಾಗಿದ್ದಾರೆ. ಸೊ ಇವತ್ತಿನ ಡೆವಲಪ್ಮೆಂಟನ್ನು ನೋಡಬೇಕಾಗುತ್ತೆ ಕೋರ್ಟ್ನ